ಕೇಳಬೇಕಾ ಪ್ರಶ್ನೆ, ಹೆಣ್ಣಾಗಿನೂ ಪಾಲಿಟಿಕ್ಸಲ್ಲಿ ಇನ್ನೂ ಕಷ್ಟನಾ? ನಮ್ಮ ಜೆಂಡರ್ ಹೇಗೆ ಅಂದರೆ, ಯಾವುದೇ ಒಂದು ಫೀಲ್ಡ್ ತಗೊಳ್ಳಿ, ಬಿಕಾಸ್ ಆಫ್ ಯುವರ್ ಜೆಂಡರ್ ಯು ಆರ್ ಆಲ್ವೇಸ್ ಡಿಸ್ಕ್ರಿಮಿನೇಟೆಡ್, ಯುವರ್ ಪೊಟೆನ್ಷಿಯಲ್ ಈಸ್ ಆಲ್ವೇಸ್ ಡೌಟೆಡ್. ಒಂದೇನು ನಂಬಿದ್ದೀನಿ ಅಂದರೆ, ಪಾಲಿಟಿಕ್ಸ್ ಈಸ್ ಅಬೌಟ್ ಪೀಪಲ್. ಇಫ್ ದೇ ಅಕ್ಸೆಪ್ಟ್ ಯು, ದೆನ್ ದರ್ ಇಸ್ ನೋಬಡಿ ಕ್ಯಾನ್ ಸ್ಟಾಪ್ ಯು. ಜನಗಳ ಮುಂದೆ ಕಾಣಿಸಿರೋದೇನು, ಕಾಣಿಸದೆ ನಿಮ್ಮ ಅಂತರಂಗಕ್ಕೆ ಮಾತ್ರ ಗೊತ್ತಿರೋ ಸತ್ಯಗಳೇನು? ಇಂಡಿಯನ್ ಆರ್ಮಿ ಏನು ವರ್ಷಕ್ಕೆ 2 ತಿಂಗಳು ಮಾತ್ರ ಕೆಲಸ ಮಾಡ್ತೀನಿ ಅಲ್ಲಿ. ದಟ್ ಈಸ್ ಅ ವೇ ಐ ಆಮ್ ಸರ್ವಿಂಗ್ ಮೈ ಕಂಟ್ರಿ ಅಟ್ ದ ಬಾರ್ಡರ್ಸ್. ಆ್ಯಂಡ್ ಹಿಯರ್ ಇನ್ಸೈಡ್ ದ ಕಂಟ್ರಿ ಐ ವಾಂಟ್ ಟು ಫೈಟ್ ಫಾರ್ ಮೈ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಫಾರ್ ಮೈ ಪೀಪಲ್ ಆ್ಯಂಡ್ ದೇರ್ ರೈಟ್ಸ್. ಮೊನ್ನೆ ಸಹ ಒಂದು ಡಿಬೇಟಲ್ಲಿ ನಾವೇನು ಬಳೆ ತೊಟ್ಕೊಂಡಿಲ್ಲ ಅಂತಾರೆ. ಬಳೆ ತೊಟ್ಕೊಂಡಿರೋರೇನೆ ಪಾಕಿಸ್ತಾನನ 2 ಭಾಗ ಮಾಡಿದ್ದು. ಅವತ್ತಿನ ಕಾಲಕ್ಕೆ ಒಂದು ಇಂದಿರಾ ಗಾಂಧಿ, ಅದಾದಮೇಲೆ ಕೆಲವಾರು ವಿಚಾರಗಳಿಂದ ಕೆಂಗಣ್ಣಿಗೆ ಅವ್ರು ಗುರಿ ಆದ್ರೂ ನಿಮ್ಗೆ ಅನ್ಸತ್ತಾ ಭಾರತೀಯರಾಗಿ ನಾವು ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವ ಅಥವಾ ವಶಿ ಮಿಸ್ಅಂಡರ್ಸ್ಟುಡ್? ಎನಿ ಲೀಡರ್ ಫಾರ್ ದಟ್ ಮ್ಯಾಟರ್, ನೋ ಒನ್ ಇಸ್ ಗಾಡ್. ಐ ಸಮ್ಹೌ ಕಾಂಟ್ ಟ್ರಸ್ಟ್ ಮೈ ಕಂಟ್ರಿ ವಿತ್ ನರೇಂದ್ರ ಮೋದಿ. ಒಂದು ರಿಲಿಜಿಯನ್ ವಿರುದ್ಧ ಅಥವಾ ಒಂದು ಜಾತಿಯ ವಿರುದ್ಧ ಕೆಟ್ಟದಾಗಿ ಬರೆಯೋದು ನೋಡಿರ್ತೀರಿ, ಯುನೋ ಆಲ್ ದೀಸ್ ಥಿಂಗ್ಸ್. ಅದು ಒಂಥರ ನಾನು ಅವ್ರನ್ನೆಲ್ಲ ನೋಡೋದು ಒಂದೇ ರೀತಿ. ಅವ್ರಿಗೆ ಅವ್ರ ಮೇಲೆ ಮರ್ಯಾದೆ ಇಲ್ಲ. ಈಗ ನಮ್ಮಿಬ್ಬರ ಬಗ್ಗೆ ಲೈಫ್ ಡಿಸಿಷನ್ ತೊಗೋಬೇಕಂದ್ರೆ ಒಂದು ದೇಶದಲ್ಲಿ ನೀವು ಈ ಟೇಬಲ್ ಮೇಲೆ ಇರಬೇಕು, ನಿಮ್ಮ ವ್ಯೂಸು ಇಡಬೇಕು, ನನ್ನ ವ್ಯೂಸು ಇಡಬೇಕು. ಇದುವರೆಗೂ ಹೆಣ್ಮಕ್ಳ ಬಗ್ಗೆ ಬರೆದಿರೋ ಲಾಗಳೆಲ್ಲರೂ ಬರೀ ಗಂಡಸರೇ ಬರೆದಿದ್ದಾರೆ. ಏನು ಬರೆಯೋಕ್ಕೆ ಸಾಧ್ಯ? ಅವ್ರಿಗೆ ಗೊತ್ತಾ ಹೆಣ್ಮಕ್ಳ ಬಗ್ಗೆ? ನಿಮಗೆ ಗೊತ್ತಾ ಚೆನ್ನಾಗಿ? ನಮ್ಮ ಧರ್ಮ ಸಾವಿರಾರು ವರ್ಷದಿಂದ ಇದೆ, ಹೀಗೇ ಇರುತ್ತೆ, ಮುಂದೇನೂ ಇರುತ್ತೆ. ನೀವು ನಿನ್ನೆ ಮೊನ್ನೆ ಹುಟ್ಟುಬಿಟ್ಟು ಬಂದು ನಮ್ಮ ಧರ್ಮ ರಕ್ಷಣೆ ನಿಮ್ಮ ಜೀವ ಕೊಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.